ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮಾತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮಗಧದ ರಾಜ ಜರಾಸಂಧ ಕೃಷ್ಣನ ವಿರುದ್ಧ ಯಾರನ್ನ ಕರ್ಕೊಂಬರ್ತಾನೆ ಮತ್ತು ಕೃಷ್ಣ ಅವ್ರನ್ನ ಹೇಗೆ ವಧೆ ಮಾಡ್ತಾನೆ ಅಂತ ನೋಡೋಣ ಬನ್ನಿ. ಸ್ನೇಹಿತರೆ, ಜರಾಸಂಧ ಪ್ರತಿ ಸಲ ಯುದ್ಧಕ್ಕೆ ಬಂದಾಗಲೆಲ್ಲ ಕೃಷ್ಣನ ವಿರುದ್ಧ ನಿಂತಿರೋರನ್ನೇ ಕರ್ಕೊಂಬರ್ತಿದ್ದ. ಈ ಬಾರಿ ಕೃಷ್ಣನ ವಿರುದ್ಧ ಕಾಲಯವನನ್ನು ನಿಲ್ಲಿಸಿದ್ದ. ಈ ಕಾಲಯವನಿಗೆ ಕೃಷ್ಣನ ಹತ್ರ ಯಾವುದೇ ರೀತಿಯ ಶತ್ರುತ್ವ ಇರಲಿಲ್ಲ. ಆದರೆ ಕಾಲಯವನಿಗೆ ದುರಹಂಕಾರ ಇತ್ತು. ಯಾಕೆ ಅಂದರೆ ಶಿವನಿಂದ ಅವನಿಗೆ ಒಂದು ವರ ಸಿಕ್ಕಿತ್ತು. ಅದೇನಪ್ಪ ಅಂದರೆ ಯಾವುದೇ ಶಸ್ತ್ರದಿಂದಾಗಲಿ, ಮನುಷ್ಯರಿಂದಾಗಲಿ, ದೇವ ಗಂಧರ್ವದಿಂದಾಗಲಿ, ಪ್ರಾಣಿಗಳಿಂದಾಗಲಿ ಅವನಿಗೆ ಸಾವು ಬರ್ತಿರಲಿಲ್ಲ. ಹಾಗಾಗಿ ಈ ವಿಷಯ ಜರಾಸಂಧನಿಗೂ ಗೊತ್ತಿತ್ತು. ಇದೇ ಕಾರಣಕ್ಕೆ ಜರಾಸಂಧ ಕಾಲಯವನನ್ನು ಕೃಷ್ಣನ ವಿರುದ್ಧ ನಿಲ್ಲಿಸಿದ್ದ. ಆದರೆ ಕೃಷ್ಣ ತುಂಬ ಬುದ್ಧಿವಂತ ಮತ್ತು ಚಾಲಾಕಿ ಆಗಿರೋದ್ರಿಂದ ಕೃಷ್ಣನಿಗೆ ಗೊತ್ತಿತ್ತು, ಒಬ್ಬ ಶತ್ರು ಉಟ್ಕೊಂಡಿದ್ದಾನೆ ಅಂದರೆ ಮೊದಲು ಅವನ ಬಲಗಳ ಬಗ್ಗೆ ಮಾಹಿತಿ ತಗೋಬೇಕು, ಮತ್ತು ಅವನ ಶಕ್ತಿ ಏನು, ಬಲಹೀನತೆಗಳೇನು ಅಂತ ತಿಳ್ಕೊಂಡಿರಬೇಕು. ಹಾಗಾಗಿ ಕೃಷ್ಣನಿಗೆ ಗೊತ್ತಿತ್ತು ಕಾಲಯವನ ಯಾರಿಂದನೂ ಕೂಡ ಸಾಯಲ್ಲ ಅಂತ. ಮತ್ತು ಯಾರು ಗೆಲ್ತಾರೆ ಅಂತ ನಿಂತ್ಕೊತಾರೋ ಅವರಿಗೆ ಅಹಂಕಾರ ಇರಬಾರ್ದು ಮತ್ತು ಮದಗಳಿರಬಾರ್ದು. ಆದರೆ ಈ ಕಾಲಯವನಿಗೆ ಅಹಂಕಾರ, ಮದ ಎರಡೂ ಇತ್ತು. ಇದರಿಂದ ಕೃಷ್ಣನಿಗೆ ಕಾಲಯವನನ್ನು ಸೋಲಿಸೋದು ಸ್ವಲ್ಪ ಕಷ್ಟ ಆದ್ರೂ ಕೃಷ್ಣನ ಬುದ್ಧಿಗೆ ಇದ್ಯಾವುದು ಕಷ್ಟ ಆಗಿರಲಿಲ್ಲ. ಹಾಗಾಗಿ ಕೃಷ್ಣ ರಣಭೂಮಿಯಿಂದ ಓಡೋಕ್ಕೆ ಶುರು ಮಾಡ್ತಾನೆ. ಆದರೆ ಯಾವಾಗ ಕೃಷ್ಣ ಹೊರಗೋಗಿ ಶುರು ಮಾಡ್ತಾನೋ ಆವಾಗ ಕಾಲಯವನ ಅವನಿಂದನೇ ಹಿಂಬಾಲಿಸ್ತಾನೆ. ಕೃಷ್ಣ ತುಂಬ ಬೆಟ್ಟ ಗುಡ್ಡಗಳನ್ನ ಹತ್ಕೊಂಡು ಒಂದು ಗುಹೆ ಒಳಗಡೆ ಹೋಗ್ತಾನೆ. ಈ ಮಧ್ಯ ಕೃಷ್ಣ ಹತ್ತುತ್ತಿರ್ಬೇಕಾದ್ರೆ ಸುಸ್ತಾದ ಥರ ಮತ್ತು ಸಮಾಧಾನ ಮಾಡ್ಕೊಳ್ಳೋ ಥರ ನಟನೆ ಮಾಡ್ತಾನೋ ಆವಾಗ ಕಾಲಯವನ ಕೃಷ್ಣ ತುಂಬ ಸುಸ್ತಾಗಿದ್ದಾನೆ, ಈ ಸಮಯದಲ್ಲಿ ಅವನ ಸೋಸೋದು ತುಂಬ ಸುಲಭ ಅಂದ್ಕೊಂಡು ಕೃಷ್ಣನಿಂದನೇ ಹಿಂಬಾಲಿಸ್ಕೊಂಡು ಹೋಗ್ತಾನೆ. ಕೃಷ್ಣ ಯಾವ ಗುಹೆಗೆ ಹೋಗಿದ್ನೋ ಅದೇ ಗುಹೆಗೆ ಕಾಲಯವನನು ಕೂಡ ಹೋಗ್ತಾನೆ. ಆ ಗುಹೆ ಒಳಗಡೆ ಒಬ್ಬ ಮನುಷ್ಯ ಮನ್ಕೊಂಡಿರೋದನ್ನ ಕಾಲಯವನ ಗಮನಿಸ್ತಾನೆ. ಅಲ್ಲಿ ಮಲಗಿರೋ ವ್ಯಕ್ತಿ ಕೃಷ್ಣನೇ ಅಂದ್ಕೊಂಡು ಕಾಲಯವನ ಜಾರಿಸಿ ಒದ್ದಿದ್ದಾನೆ. ಕಾಲಯವನ ಒದ್ದಿದ್ದಕ್ಕೆ ಮಲ್ಕೊಂಡಿರೋ ವ್ಯಕ್ತಿ ಎದ್ದು ನೋಡ್ತಾನೆ. ಅವನನ್ನು ನೋಡಿದ ಮರುಕ್ಷಣವೇ ಕಾಲಯವನ ಸುಟ್ಟು ಭಸ್ಮ ಆಗುತ್ತಾನೆ. ಕೃಷ್ಣ ಸಮಾಧಾನವಾಗಿ ಅವನ ಪರಿಚಯ ಮಾಡ್ಕೊತಾನೆ. ಸ್ನೇಹಿತರೆ, ಈ ವ್ಯಕ್ತಿ ಯಾರು, ಈ ವ್ಯಕ್ತಿ ಕೃಷ್ಣನಿಂದ ಸಹಾಯ ಮಾಡ್ದ ಅಂತ ನಿಮಗೆ ಮುಂದಿನ ಸಂಚಿಕೆ ಹೇಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ.